ಗಂಡ ಹೆಂಡತಿ ಇಬ್ಬರೂ ಬೇಕು, ನೀವು ಒಬ್ಬರೇ ಇದ್ದೀರಲ್ಲ ಅದಕ್ಕೆ ಕೇಳಿದೆ. ಅಲ್ಲ, ನಾನು ಯಾಕೆ ಹಾಗೆ ಹೇಳಿದೆ ಅಂತಂದರೆ, ನಿಮ್ಮ ಹೆಂಡತಿ ಜಾಸ್ಮಿನ್ ಅವ್ರ ತಾಯಿ ತೀರ್ಕೊಂಡು ತುಂಬ ವರ್ಷ ಆಗಿರ್ಬೇಕಲ್ವ. ಅಂಥದ್ರಲ್ಲಿ ನೀವು ಆ ಕೆಲಸಕ್ಕೆ ಕೂರ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ಮ ಹೆಂಡತಿ ಜಾಗದಲ್ಲಿ ಕೂರೋದಕ್ಕೆ ಬೇರೆ ಯಾರಾದರೂ ಇದ್ದಾರಾ? ಹಾಗೇನಾದರೂ ಇದ್ರೆ ಹೇಳಿ, ಪರವಾಗಿಲ್ಲ. ಏನು ಮಾತು ಅಂತ ಆಡ್ತೀಯ ಚಕ್ರಿ? ಮೇರಿ ಜಾಗದಲ್ಲಿ ಬೇರೆ ಯಾರನ್ನೂ ನೋಡೋಕೆ ನಾನು ಇಷ್ಟಪಡಲ್ಲ. ಹೌದು ಚಕ್ರಿ, ಡ್ಯಾಡ್ ಅಮ್ಮ ತೀರ್ಕೊಂಡಾಗಿಂದ ನನಗೋಸ್ಕರ ಯಾರನ್ನೂ ಮದುವೆ ಆಗದೆ ಹಾಗೆ ಉಳ್ಕೊಂಡ್ಬಿಟ್ರು. ನನಗೋಸ್ಕರ ಅವ್ರ ಜೀವನನೇ ಮುಡುಪಾಗಿಟ್ಟಿದ್ದಾರೆ. ಓ ಗುಡ್. ನಿಮ್ಮ ಡ್ಯಾಡು ತುಂಬ ಗ್ರೇಟ್ ಅಲ್ವಾ ಜಾಸ್? ಹೌದು, ಅದಕ್ಕೆ ನನಗೆ ಅವ್ರ ಕಂಡ್ರೆ ತುಂಬ ಇಷ್ಟ. ಹೌದು, ಧಾರೆ ಎರೆದು ಕೊಡೋದಕ್ಕೆ ಈ ಊರಲ್ಲಿ ನಿಮಗೆ ಗೊತ್ತಿರೋರು ಬೇರೆ ಯಾರಾದರೂ ಇದ್ದಾರಾ? ಏನ್ ಮಾತು ಅಂತ ಆಡ್ತೀಯಪ್ಪ ನೀನು? ಪರಿಚಯಸ್ತ್ರಿ ಊರಲ್ಲಿ ಯಾರು ಇಲ್ಲ ಅಂದಮೇಲೆ ಗೊತ್ತಿರೋರು ಯಾರು ಇರ್ತಾರೆ? ಪಾಪ, ಅಷ್ಟು ವರ್ಷ ನೀವು ಇದೇ ಊರಲ್ಲಿ ಇದ್ರಿ, ಆದರೂ ನಿಮಗೆ ನೆಂಟರು ಸಂಬಂಧಿಕರು ಯಾರೂ ಇಲ್ಲ. ಅಲ್ಲ, ಇದ್ದಿದ್ರೆ ಇಂಥ ಟೈಮಲ್ಲಿ ಹೆಲ್ಪ್ ಆಗ್ತಿತ್ತಲ್ವಾ, ಅದಕ್ಕೆ ಹೇಳಿದೆ. ಎಲ್ಪ್ ಆಗ್ತಿತ್ತು, ಆದ್ರೆ ಏನ್ ಮಾಡಕ್ಕಾಗತ್ತೆ, ನಮ್ಗ ಆ ಭಾಗ್ಯ ಇಲ್ವಲ್ಲ. ಛೇ, ಹೀಗಾಗಬಾರ್ದಿತ್ತು. ಚಕ್ರಿ, ಈಗೇನು ತಂದೆ ತಾಯಿ ಸ್ಥಾನದಲ್ಲಿ ಯಾರಾದರೂ ಕೂತ್ಕೊಂಡ್ರೆ ಮಾತ್ರ ಮದುವೆ ಆಗದಾ? ಇಲ್ಲ ಅಂದ್ರೆ ಆಗಲ್ವಾ? ಆಗುತ್ತೆ ಜಾಸ್, ಆದರೂ ಈ ಶಾಸ್ತ್ರ ಸಂಪ್ರದಾಯ ಅಂತ ಒಂದಿರುತ್ತಲ್ಲ, ಅದಕ್ಕೆ ಹೇಳಿದೆ. ಏನಂತೀರಾ ಅಂಕಲ್? ಸ್ವಾತಿ, ನಾನು ಇಲ್ಲೇ ಇರೋವಾಗ ಇಲ್ಲೇ ಇರು ಅಂತ ಹೇಳಿ ಹೋದ್ರೆ ನೀನೇ ಯಾಕೆ ಮುದುಕಿ ಮನೆಗೆ ಹೋಗಿದ್ದೆ? ಅಜ್ಜಿ, ಅದು ಶೋ. ನೀನೇ ಹೋಗಿದ್ಯಾ ಅಥವಾ ಈ ಮನೆಯವ್ರೇನಾದ್ರು ಬಲವಂತ ಮಾಡಿ ಕಳಿಸಿದ್ರ? ಅದು ಅವರೇ. ಆ ವಿಷಯ ಬಿಡು. ನಾನು ಇಲ್ಲದೆ ಇರೋವಾಗ ಈ ಮನೆಯವರು ಏನೇನು ಮಾತಾಡಿದ್ರು? ಆರ್ಯನ ಹತ್ರ ಮಾತಾಡಿ ಈ ಮದುವೆಗೆ ಒಪ್ಸಿದ್ರ ಇಲ್ವಾ ಹೇಳು? ಇನ್ನೂ ಇಲ್ಲ ಅಜ್ಜಿ, ಆರತಿ ಆಂಟಿ ಮಾತಾಡಿದ್ರು, ಆದರೆ ಆರ್ಯ ಅವ್ರು ಏನೂ ಹೇಳ್ತಾ ಇಲ್ಲ. ಏನು ಹೇಳಿಲ್ಲ ಅಂದರೆ ಏನೇ? ಹೇಗಾದರೂ ನಾಟಕ ಮಾಡಿ ಆರ್ಯನ ಮದುವೆಗೆ ಒಪ್ಸು ಅಂತ ನಾನು ಹೇಳಲಿಲ್ಲ. ಅದು ನನ್ನಿಂದ ಸಾಧ್ಯ ಇಲ್ಲ ಅಜ್ಜಿ. ನಾನು ಏನೇ ಮಾಡಿದ್ರು ಆರ್ಯ ಅವ್ರು ನಂಬಲ್ಲ. ಅದು ಅಲ್ಲದೆ ಇಷ್ಟು ದಿನ ನಾನು ಈ ಮನೇಲಿ ಒಳ್ಳೊಳಾಗಿದ್ದು ಈಗ ಸಡನ್ನಾಗಿ ಕೆಟ್ಟವಳಾಗ್ತೀನಿ ಅಂದರೆ ಯಾರು ತಾನೇ ನಂಬ್ತಾರೆ ಹೇಳಿ? ನಂಬಿಸ್ಬೇಕು ಕಣೆ. ನೀನು ಒಳ್ಳೆಯವಳು ಅಂತ ಅವ್ರು ನಂಬಿದಷ್ಟು ನಮಗೆ ಲಾಭ. ಅಮ್ಮ ಅವರು ಹೇಳಿದ್ದಾರೆ, ಈ ಮನೆಯವ್ರಿಗೆ ನಾವು ಎಷ್ಟು ಕಷ್ಟ ಕೊಟ್ಟರು ಅವರು ಖುಷಿ ಪಡ್ತಾರೆ. ಅವರು ಖುಷಿ ಪಟ್ಟಷ್ಟು ನಮಗೆ ಹೆಚ್ಚಿಗೆ ಲಾಭ. ಗೊತ್ತಾಯ್ತಾ? ಅಜ್ಜಿ, ನೀವು ಮಾತಾಡ್ತಿರೋದು ತಪ್ಪಲ್ವಾ? ಯಾವುದೇ ತಪ್ಪು? ಬದುಕಲೇಬೇಕು ಅಂದರೆ ಮೋಸ ಮಾಡಲೇಬೇಕು. ಇಲ್ಲ ಅಂದರೆ ಈ ಕಲಿಗಾಲದಲ್ಲಿ ಜೀವನ ಮಾಡೋಕ್ಕಾಗುತ್ತೇನೆ? ನೀನಿನ್ನೂ ಚಿಕ್ಕವಳು, ನಿನಗೆ ಗೊತ್ತಾಗೋಲ್ಲ. ನಾನು ಹೇಳ್ದಷ್ಟು ನೀನು ಕೇಳಬೇಕಷ್ಟೆ. ಕೇಳ್ತೀನಿ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ಏನದು ಆದರೆ ಗೀದ್ರೆ ಅಂತ ಮೀನ ಮೇಷ ಎನಿಸ್ತಾ ಇದೆಯಾ? ಆರ್ತಿನ ಈ ಮನೆಯವ್ರನ್ನ ನಾನು ಚುಚ್ಚಿ ಚುಚ್ಚಿ ಮಾತಾಡ್ತೀನಿ, ತಿಳ್ಕೊ. ನೀನು ಅಷ್ಟೇ, ಸಮಯ ಸಿಕ್ಕಿದಾಗ ಈ ಮನೆಯವ್ರನ್ನ ಹಂಗಿಸಿ ಹಂಗಿಸಿ ಮಾತಾಡು. ಗೊತ್ತಾಯ್ತಾ? ಪ್ಲೀಸ್ ಬೇಡ ಅಜ್ಜಿ. ಈಗಾಗಲೇ ಆರ್ಯ ಅವರು ತುಂಬ ಬದಲಾಗಿದ್ದಾರೆ. ಅದು ಅಲ್ಲದೆ ಪ್ರತಿಯೊಂದಕ್ಕೂ ನನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅವ್ರ ವರ್ತನೆ ನೋಡಿದ್ರೆ ಈಗಾಗಲೇ ನಮ್ಮ ಮೇಲೆ ತುಂಬ ಅನುಮಾನ ಬಂದಿದೆ ಅನಿಸುತ್ತೆ. ಅದಕ್ಕೆ ನಾವು ಸುಮ್ಮನೆ ಇದ್ಬಿಡೋಣ. ಏಯ್, ನಾವು ಅವನಿಗೆ ಹೆದರಿ ಹಿಡಿದಿರೋ ಕೆಲಸನ ಬಿಡೋಕ್ಕೆ ಸಾಧ್ಯ ಏನೇ? ನೋಡು, ನೀನು ಮಾಡಿದ ತಪ್ಪನ್ನು ನಾನು ಒಪ್ಕೊಂಡು ಜೈಲಿನಲ್ಲಿದ್ದೆ. ಜೈಲಿನಲ್ಲಿ ನಾನಿದ್ದಾಗ ಅವಳು ನನಗೆ ಸಹಾಯ ಮಾಡಿದ್ದಾಳೆ. ಅವಳು ನಮಗೆ ಉಪಕಾರ ಮಾಡಿದ್ದಾಳೆ. ನಾವು ಅವಳಿಗೆ ಸಹಾಯ ಮಾಡಬೇಕು. ನೀನು ನನಗೆ ಬುದ್ಧಿ ಹೇಳೋಕೆ ಬರಬೇಡ ಅಷ್ಟೇ. ಗೊತ್ತಾಯ್ತಾ?
ಇವತ್ತು ಒಂದು ರೀತಿ ವಿಶೇಷನೇ. ತುಂಬ ದಿನದಿಂದ ನಾನು ಇಟ್ಕೊಂಡಿದ್ದ ಕನಸಿಗೆ ನೀವು ಹೆಲ್ಪ್ ಮಾಡಿದ್ದೀರಿ. ತಗೊಳ್ಳಿ, ಇದರಲ್ಲೇ ನಿಮಗೆ ಕೊಡಬೇಕಾದ ಅಮೌಂಟ್ ಇದೆ, ಎಣಿಸ್ಕೊಳ್ಳಿ. ಹಾಗೆ ಸ್ವೀಟು ಇದೆ, ತಗೊಳ್ಳಿ. ಪರವಾಗಿಲ್ಲ ಸರ್, ನೀವು ಕೊಟ್ಮೇಲೆ ಕರೆಕ್ಟಾಗಿ ಇರುತ್ತೆ. ಹೌದು, ನಿಮಗೆ ಈ ಜಮೀನೆಲ್ಲ ಯಾಕೆ ಸರ್? ವಿಧಾನಸೌಧದಲ್ಲಿ ಇದ್ಕೊಂಡು ರಾಜಕೀಯ ಮಾಡ್ಕೊಂಡು ಇರ್ಬೋದಲ್ವಾ ಸರ್? ನಾನು ಇದನ್ನು ತಗೊಳ್ತಾ ಇರೋದು ಒಂದು ಒಳ್ಳೆ ಉದ್ದೇಶಕ್ಕೆ. ನಾನೇ ಹೇಳೋ ತನಕ ನೀವು ಈ ವಿಷಯನ ಯಾರಿಗೂ ಹೇಳ್ಬೇಡಿ. ನಾವು ಯಾರಿಗೂ ಹೇಳಲ್ಲ ಬಿಡಿ ಸರ್, ನಮಗೆ ಗೊತ್ತು. ಥ್ಯಾಂಕ್ ಯು. ನಾವಿನ್ನು ಬರ್ತೀವಿ ಸರ್. ಸರಿ. ಸೂರ್ಯರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಆರ್ಯನ್ ಮದುವೆಗೆ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಇದನ್ನು ಎತ್ತಿಟ್ಟಿದ್ದೆ. ಈಗ ನೋಡಿದ್ರೆ ಅವನ ಮದುವೆ ಆಗ್ತಾನೋ ಇಲ್ವೋ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅವನೀಗ ಮದುವೆ ಬೇಡ ಅಂತ ಹೇಳಿರ್ಬೋದು. ಮುಂದೊಂದು ದಿನ ಅವ್ನ ಮದುವೆ ಆಗಲೇಬೇಕಲ್ವಾ? ಆಗ ಇದನ್ನು ಕೊಟ್ಟರೆ ಆಯಿತು. ಕೊಡಿ, ನಾನು ತೆಗೆದಿಟ್ಟಿರ್ತೀನಿ. ಸೂರ್ಯರೇ, ತಗೊಳ್ಳಿ, ಹಾಲು ಕುಡೀರಿ. ನನಗೇನು ಬೇಡ, ಹಸಿವಿಲ್ಲ. ನೀವು ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ, ಅಟ್ಲೀಸ್ಟ್ ಹಾಲಾದರೂ ಕುಡೀರಿ. ಪ್ಲೀಸ್ ಆರ್ತಿ ಅವರೇ, ನನಗೆ ಬಲವಂತ ಮಾಡಬೇಡಿ. ನನಗೆ ಗೊತ್ತು, ನಿಮ್ಮ ಈ ಸ್ಥಿತಿಗೆ ಆದಿತ್ಯನೇ ಕಾರಣ ಆಗಿರ್ಬೋದು. ಅವನಿಗೆ ನಾನು ಬುದ್ಧಿವಾದ ಹೇಳ್ತೀನಿ. ಅವನನ್ನು ಹಿಡಿತದಲ್ಲಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು. ಗಿಡವಾಗಿ ಬಗ್ದೇ ಇರೋದು ಮರವಾಗಿ ಬಗ್ಗುತ್ತಾ? ಬಗ್ಗಿಸ್ಬೇಕು ಸೂರ್ಯವ್ರೆ, ಇಲ್ಲಾಂದ್ರೆ ಅವ್ನು ಹಾಳಾಗಿ ಹೋಗ್ತಾನೆ. ನನಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಅವನನ್ನು ದೂರ ಮಾಡ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ, ಅವನು ಮದುವೆ ಮಾಡಬೇಕು ಅಂತ. ಏನು? ಅವನಿಗೆ ಮದುವೆನಾ? ಕೋಡಂಗಿಗೆ ಕಾವಿ ತೋರಿಸ್ದಾಗುತ್ತೆ. ಮೊದಲು ಅವನಿಗೆ ಮನುಷ್ಯನಾಗಿ ಬದುಕೋದನ್ನು ಕಲಿಸಿ, ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಿ. ಮನುಷ್ಯತ್ವನೇ ಮರ್ತಿರೋ ಮಗನ ಮೇಲೆ ಕರುಣೆ ತೋರಿಸಿ ಒಂದು ಮುಗ್ಧ ಹೆಣ್ಣಿನ ಬಾಳನ್ನು ಹಾಳು ಮಾಡೋದು ಬೇಡ. ಇಲ್ಲ ಸೂರ್ಯವ್ರೆ, ಆದಿತ್ಯ ಮದುವೆ ಮಾಡಿದ್ರೆ ಹೆಂಡತಿ ಮಕ್ಕಳು ಅನ್ನೋ ಜವಾಬ್ದಾರಿ ಬರುತ್ತೆ. ಅಕಸ್ಮಾತ್ ನಾವು ಆರ್ಯನ್ ಮದುವೆ ಮಾಡಿದ್ರೆ ನೋಡಿದವ್ರು ಏನು ಮಾತಾಡ್ಕೋತಾರೆ ಹೇಳಿ? ಅವ್ರಿಗೆ ನೀವು ಉತ್ತರ ಕೊಡ್ತೀರಾ? ಈಗ ನಾನು ಮಾಡದೇ ಇರೋ ತಪ್ಪಿಗೆ ಉತ್ತರ ಕೊಡ್ತಿಲ್ವಾ? ಹಾಗೆ ಏನಾದರೂ ಹೇಳಿದ್ರೆ ಆಯ್ತು ಬಿಡಿ. ಸೂರ್ಯವ್ರೆ, ನನ್ನ ಮಾತು ಕೇಳಿ. ಆದಿತ್ಯ ಖಂಡಿತವಾಗ್ಲೂ ಬದಲಾಗ್ತಾನೆ. ಅವನಿಗೆ ಮದುವೆ ಮಾಡೋಣ, ಸ್ವಲ್ಪ ತಗ್ಗಿ ಬಗ್ಗೆ ನಡೆಯೋದನ್ನು ಕಲಿತಾನೆ. ನಾನು ಏನೇ ಹೇಳಿದ್ರು ನೀವು ನನ್ನ ಮಾತನ್ನು ಕೇಳ್ತಿಲ್ಲ. ನೀವು ಅವನಿಗೆ ಮದುವೆ ಮಾಡ್ತಿರೋ ಅಥವಾ ನ್ಯಾಯ ನೀತಿಯಿಂದ ಬದುಕೋದನ್ನು ಕಲಿಸ್ತಿರೋ, ಅದು ನನಗೆ ಬೇಡ. ಇಷ್ಟು ವರ್ಷ ಸಾಕಿದ್ದಕ್ಕೆ ಒಳ್ಳೆ ಬಳುವಳಿನೇ ಕೊಟ್ಟಿದ್ದಾನೆ ಅವನು. ನಮ್ಮ ಆದಿತ್ಯನ ಮದುವೆ ಮಾಡೋದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ತಾನೆ? ನನ್ನ ಒಪ್ಪಿಗೆ ಮುಖ್ಯ ಅಲ್ಲ ಆರ್ತಿವ್ರೆ, ನಿಮ್ಮ ಮಗನ ಒಪ್ಪಿಗೆ ಮುಖ್ಯ. ಒಂದು ವಿಷಯ ಹೇಳ್ತೀನಿ ಕೇಳಿ. ಯಾವುದೇ ಕಾರಣಕ್ಕೂ ನಾನು ಈ ಮದುವೆಯಲ್ಲಿ ಭಾಗಿಯಾಗಲ್ಲ. ಅಂದರೆ ಹೆಣ್ಣು ನೋಡೋದ್ರಿಂದ ಹಿಡಿದು ಮದುವೆ ಮಾತುಕತೆ ಅದು ಇದು ಅಂತ. ಹುಡುಗಿನ ನೋಡೋ ಯೋಚನೆ ಏನಿಲ್ಲ ಸೂರ್ಯವ್ರೆ, ಆಗಲೇ ನೋಡಿದ್ದೀನಿ. ಯಾರು? ಆ ನತದೃಷ್ಟ? ಅವಳು ನತದೃಷ್ಟೇ ಅಲ್ಲ, ಅದೃಷ್ಟವಂತೆ. ನಿಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತೀಯಾಳಲ್ಲ, ಅನನ್ಯ. ಅನನ್ಯನ? ಅವಳು ತುಂಬ ಒಳ್ಳೆ ಹುಡುಗಿ, ನೊಂದಿರೋ ಜೀವ. ಸೊಸೆಯಾಗಿ ನೀವು ಚೆನ್ನಾಗಿ ನೋಡ್ಕೋತೀನಿ ಅಂದರೆ ನಂದೇನೋ ಅಭ್ಯಂತರ ಇಲ್ಲ. ನಾನು ನೋಡ್ಕೊಳ್ಳೋದಲ್ಲ, ನನಗಿಂತ ನಮ್ಮ ಆದಿತ್ಯನ ಅವಳನ್ನ ಚೆನ್ನಾಗಿ ನೋಡ್ಕೋತಾನೆ. ಆ ನಂಬಿಕೆ ನನಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು. ಅದೇನು ಹೇಳಿ ಒಪ್ಪಿಸ್ತೀರೋ ಒಪ್ಪಿಸಿ. ಅಂತೂ ನೀವು ಮದುವೆಗೆ ಒಪ್ಪಿಗೆ ಕೊಟ್ರಲ್ಲ, ಇನ್ನೆಲ್ಲ ತಯಾರಿನ ನಾನು ಮಾಡ್ಕೊತೀನಿ. ಆದಿತ್ಯನ ಹತ್ರ ನಾನು ಮಾತಾಡ್ತೀನಿ. ಆರ್ಯನ್ ಒಪ್ಸೋ ಜವಾಬ್ದಾರಿ ನಿಮ್ಮದು. ಅವರಿಬ್ಬರು ಮದುವೆನ ಒಂದೇ ಚೋಟಲ್ಲಿ ಮಾಡಿ ಮುಗಿಸ್ಬಿಡೋಣ, ಏನಂತೀರಾ? ಸರಿ, ಆರ್ಯನ ಹತ್ರ ನಾನು ಮಾತಾಡ್ತೀನಿ. ಗುಡ್ ನೈಟ್. ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಿಲ್ಲ ಅಲ್ಲ? ಇವಾಗ ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಕಾಲ್ ಮಾಡಿ ಮಾತಾಡ್ತೀನಿ.
ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಹಲೋ. ಹಾಯ್, ನಾನು ಅನನ್ಯ ಮಾತಾಡ್ತಿರೋದು. ಹಾಂ, ಗೊತ್ತಾಯ್ತು, ಹೇಳು. ನಾನೀಗ ಯಾಕೆ ಫೋನ್ ಮಾಡಿದೆ ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಹೌದಲ್ಲ, ಅದು ಅವತ್ತು ನೀವೊಂದು ಫೈಲ್ ಕೊಟ್ಟು ಹೋಗಿದ್ರಲ್ಲ ಸರ್ ಹತ್ರ ಸಿಗ್ನೇಚರ್ ಹಾಕ್ಸೋದಕ್ಕೆ. ಅದಕ್ಕೆ ಸೈನ್ ಹಾಕ್ಬೋದು, ಆದರೆ ಏನಾದ್ರೆ ಫೈಲೇನ ತೊಂದರೆ ಇದೆಯಾ? ಅಯ್ಯೋ, ಅಂಥ ಕರೆಕ್ಷನ್ಸ್ ಏನಿಲ್ಲ. ಸಣ್ಣ ಮಿಸ್ಟೇಕ್ ಇದೆಯಂತೆ, ಅದನ್ನ ಸರಿ ಮಾಡಿದ್ರೆ ಸೈನ್ ಹಾಕ್ಬೋದಂತೆ. ಹೌದಾ? ಒಂದು ಕೆಲಸ ಮಾಡಿ, ಆ ಫೈಲ್ನ ನನ್ನ ಕೈಲಿ ಕೊಡಿ, ನಾನು ಮಿಸ್ಟೇಕ್ನೆಲ್ಲ ಕರೆಕ್ಟ್ ಮಾಡಿ ವಾಪಸ್ ಕೊಡ್ತೀನಿ. ನೀವು ಆಫೀಸ್ ಹತ್ರ ಬನ್ನಿ, ಅದೇನು ಕರೆಕ್ಷನ್ಸ್ ಇದೆಯೋ ನಾನು ಹೇಳ್ತೀನಿ. ಥ್ಯಾಂಕ್ಸ್. ಅಯ್ಯೋ, ಒಂದು ನಿಮಿಷ, ಫೋನ್ ಕಟ್ ಮಾಡಬೇಡಿ. ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಏನು? ಅದು ಅವತ್ತು ಜಾಸ್ಮಿನ್ ನಿಮ್ಮ ಮನೆಗೆ ಬಂದಿದ್ಲಲ್ಲ, ಆಗ ಅವಳು ನಿಮ್ಮ ಅಮ್ಮನ ಹತ್ರ ನಮ್ಮಿಬ್ರು ಮದುವೆ ವಿಷಯ ಮಾತಾಡಿದ್ಲಂತೆ. ಏನು? ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಾ? ಅದಕ್ಕೆ ನಿಮ್ಮ ಅಮ್ಮ ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡ್ರಂತೆ. ವಾಟ್? ಅಮ್ಮ ಒಪ್ಕೊಂಡಿದ್ದಾರಾ? ಅಮ್ಮ, ಅಮ್ಮ. ಹಲೋ ಹಲೋ, ಅಮ್ಮ. ಯಾಕೋ ಕೂಗ್ತಾ ಇದೆಯಾ? ಏನಾಯ್ತು? ಅಮ್ಮ, ಮೊನ್ನೆ ಜಾಸ್ಮಿನ್ ಮನೆಗೆ ಬಂದಾಗ ಅವಳು ನಿನ್ನ ಹತ್ರ ಏನೋ ಹೇಳಿದ್ಲ? ಇಲ್ವಲ್ಲ, ಯಾಕೆ? ಅವಳೇನಾದರೂ ಹೇಳಿದ್ಲಾ? ಅದು ಅದು ಏನಾದರೂ ಹೇಳಿದ್ಲಾ? ಅವಳೇನು ಹೇಳಿಲ್ಲ, ಆದರೆ ವಿಷಯ ಗೊತ್ತಾಯ್ತು. ಏನು ವಿಷಯ? ನೀನು ನನ್ನ ಮದುವೆಗೆ ಒಪ್ಕೊಂಡಿ ಅಂತೆ. ಹೌದು, ಒಪ್ಪಿಗೆ ಕೊಟ್ಟೆ. ಯಾಕೆ? ತಪ್ಪಾ? ನನಗೆ ಈಗಲೇ ಮದುವೆ ಹಾಕಿ ಇಷ್ಟ ಅಲ್ಲಮ್ಮ. ಮದುವೆ ಆಗೋಕ್ಕೆ ಇಷ್ಟ ಇಲ್ವೋ ಅಥವಾ ಹುಡುಗಿನೇ ಇಷ್ಟ ಇಲ್ವೋ? ನಾನಿಲ್ಲ ಹಂಗಂದೆ. ಸರಿ ಬಿಡು, ಆ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಬೇರೆ ಹುಡುಗಿ ನೋಡಿ. ಹೇ, ನಾನು ಇಷ್ಟ ಇಲ್ಲ ಅಂತ ಎಲ್ಲಿ ಹೇಳ್ತೆ? ನನಗೆ ಈಗ ಮದುವೆ ಬೇಡ ಅಂದೆ. ಅಲ್ಲ ಕಣೋ, ಈಗ ಮದುವೆ ಬೇಡ ಅಂದ್ರೆ ಆರ್ಯನ್ ಮದುವೆ ಮೊದಲೇ ಮಾಡೋಕ್ಕಾಗತ್ತಾ? ಜನ ನಾಳೆ ಏನು ಮಾತಾಡ್ಕೋತಾರೆ ಹೇಳು? ಅವರಿಗೆಲ್ಲ ಏನು ಉತ್ತರ ಕೊಡಲಿ ನಾನು? ಮಾತಾಡ್ಕೊಳೋರು ಮಾತಾಡ್ತಾರೆ. ಸರಿ, ನೀ ಕೋಪ ಮಾಡ್ಕೊಂಬೇಡ, ನಿನ್ಗೆ ಹೇಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೊ. ಏನಮ್ಮ ಆರ್ತಿ, ಏನು ಮಾಡಬೇಕು ಅಂತಿದ್ದೀಯ? ಏನಾಯ್ತಮ್ಮ? ಏನಾಯ್ತಾ? ನನ್ನ ಮೊಮ್ಮಗಳಿಗೆ ನಿಮ್ಮ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಅವರಿಬ್ಬರು ಎಂಗೇಜ್ಮೆಂಟ್ ಮುರಿದೋದ್ರು. ತಲೆ ಕೆಡಿಸ್ಕೊಳ್ದೆ ದೊಡ್ಡ ಮಗನ ಮದುವೆ ಮಾಡೋಕೆ ಹೊರಟಿದ್ದೀಯಾ? ಇದೇನಾ ನೀನು ನಿನ್ನ ಮಾತು ಉಳಿಸ್ಕೊಳ್ತಾ ಇರೋ ರೀತಿ? ಅಲ್ಲ ಅಮ್ಮ, ನಾವು ಆದಿತ್ಯನ ಮದುವೆ ಮಾಡ್ತಾ ಇದ್ದೀವಿ ಅನ್ನೋ ಮಾತ್ರಕ್ಕೆ ಆರ್ಯ ಸ್ವಾತಿನ ಮದುವೆನ ಮುಂದೆ ಹಾಕ್ತಿದ್ದೀವಿ ಅಂತ ಅರ್ಥ ಅಲ್ಲ. ನೋಡು, ಇದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮೊಮ್ಮಗಳಿಗೂ ಆರ್ಯನಿಗೂ ಮದುವೆ ಮಾಡಬೇಕು. ಅಕಸ್ಮಾತು ನನ್ನ ಮಾತು ತಪ್ಪಿ ಆದಿತ್ಯನ ಮದುವೆ ಮಾಡಿದೆ ಅಂದರೆ ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಮ್ಮ ದಯವಿಟ್ಟು ನೋಡು, ಆ ಮಾತೆಲ್ಲ ಬೇಡ. ಮೊದಲು ನಿನ್ನ ಮಗನ ನಿಶ್ಚಿತಾರ್ಥಕ್ಕೆ ಒಪ್ಪಿಸಿ ಆ ಕಾರ್ಯನ ಮುಗಿಸು. ಮಾತುಕತೆ ಏನೇ ಇದ್ದರೂ ಆಮೇಲೆ ಮಾತಾಡೋಣ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ? ಆರ್ಯ, ಈಗ ಡ್ಯೂಟಿಗೆ ಹೊರಡ್ತಾ ಇದೆಯಾ? ಹಾಂ ಡ್ಯಾಡ್. ನನಗೆ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ, ಏನು ವಿಷಯ? ಈ ಕಿಡ್ನಾಪ್ ಹಿಂದೆ ನಮ್ಮ ಹತ್ತಿರದ ಶತ್ರುಗಳು ದೂರದ ಶತ್ರುಗಳ ಕೈವಾಡಿದೆ ಅಂತ ಮೆಸೇಜ್ ಬಂದಿದೆ. ಹತ್ರದ ಶತ್ರುಗಳು ಅಂದರೆ ಆದಿತ್ಯನ?
ಅವನದು ಬರೀ ಒಂದು ಕೈ ಅಷ್ಟೇ, ಆದರೆ ಅದ್ರ ಹಿಂದೆ ಇರೋ ಕೈನೇ ಬೇರೆ. ಅದು ಬೇರೆ ಯಾರೂ ಅಲ್ಲ, ಚಿದಂಬರಂ. ಅವನೇ ಆ ದಿನ ರಾಜಕೀಯಕ್ಕೆ ಕರ್ಕೊಂಡು ಬಂದಿರೋದು, ನನ್ನ ವಿರುದ್ಧ ಎತ್ತು ಕಟ್ತಿರೋದು. ಕಿಡ್ನಾಪ್ ಹಿಂದೆ ಅವನದೇ ಕೈವಾಡ ಇದೆ ಅಂತ ನನಗೆ ಅನುಮಾನ ಇದೆ. ಡ್ಯಾಡ್, ಚಿದಂಬರಂ ಈ ಊರಲ್ಲೇ ಇಲ್ಲ. ಮಲ್ಲೇಶಕ್ಕೆ ಹೋದವನು ಮತ್ತೆ ವಾಪಸ್ ಬರಲೇ ಇಲ್ಲ. ಇಲ್ಲೇ ನೀನು ಮಿಸ್ ಆಗ್ತಿರೋದು. ನಮ್ಮ ಜೊತೆಗಿರೋ ಶತ್ರುಗಳನ್ನ ಫಾಲೋ ಮಾಡಿದ್ರೆ ಅವನು ಬೆನ್ನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಡ್ಯಾಡ್, ನೀವು ಯಾರೋ ಊರಲ್ಲಿ ಇಲ್ದಿರೋ ವ್ಯಕ್ತಿ ಬಗ್ಗೆ ಅನುಮಾನ ಪಡ್ತಿದ್ದೀರಾ. ನನ್ನ ಕಿಡ್ನಾಪ್ ಆಗಿರೋ ಹುಡುಗಿ ಜೊತೆ ಕಿಡ್ನಾಪ್ ಆಗಿರೋ ಸ್ಥಳಕ್ಕೆ ಹೋಗಿ ಚೆಕ್ ಮಾಡಿದೆ, ಎಂಕ್ವೈರಿ ಮಾಡಿದೆ, ಸರ್ಚ್ ಮಾಡಿದೆ. ಆದರೆ ಹುಡುಗಿಗೆ ತನ್ನ ಕಿಡ್ನಾಪ್ ಮಾಡಿದ ಒಬ್ಬರು MLA ಅಂತ ಬಿಟ್ಟು ಬೇರೆ ಯಾವ ವಿಷಯನೂ ಗೊತ್ತಿಲ್ಲ. ಅವಳು ಏನೂ ಹೇಳ್ತಾನೂ ಇಲ್ಲ. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. CM ಈ ವಿಷಯವಾಗಿ ನನಗೆ ಫೋನ್ ಮಾಡಿದ್ರು. ಕಿಡ್ನಾಪ್ ವಿಷಯದ ಬಗ್ಗೆ ವಿರೋಧ ಪಕ್ಷದವರ ಪ್ರೆಷರ್ ಇದೆ ಅಂತ ಹೇಳಿದರು. ಏನು ಮಾಡ್ತಿರೋ ಬೇಗ ಡಿಸೈಡ್ ಮಾಡಿ ಅಂತಲೂ ಹೇಳಿದರು. ನೀನು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ಕೂರಿಸ್ತೀಯೋ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು. ಡೋಂಟ್ ವರಿ ಡ್ಯಾಡ್, ನನ್ನ ಮೇಲೆ ನಂಬಿಕೆ ಕಳ್ಕೊಳ್ಬೇಡಿ. ನಿಮ್ಮನ್ನು ನಿರಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಡೋಂಟ್ ವರಿ. ಅರಿಯೋ, ಎಂಗೇಜ್ಮೆಂಟ್ ವಿಷಯ ಏನಾಯಿತು? ಅದ್ರ ಬಗ್ಗೆ ಮಾತಬೇಡ ಅಂತ ಹೇಳಿದ್ನಲ್ಲ, ಪದೇ ಪದೇ ಯಾಕೆ ಅದನ್ನೇ ಕೇಳ್ತೀರಾ? ಪ್ರಮೋಷನ್ ಆದಮೇಲೆ ಆಗ್ತೀನಿ ಅಂತಿದ್ದಿಲ್ಲ. ನಾನು ಕಮಿಷನರಿಗೆ ಫೋನ್ ಮಾಡಿದ್ದೆ. ಅವರು ಯಾವ ಫೈಲು ನನ್ನ ಹತ್ರ ಬಂದಿಲ್ಲ ಅಂತ ಹೇಳಿದರು. ಆಗ ನನಗೆ ಗೊತ್ತಾಯಿತು, ನೀನು ಆ ಕಾರಣಕ್ಕಲ್ಲ ಬೇರೆ ಯಾವುದೋ ಕಾರಣಕ್ಕೆ ಎಂಗೇಜ್ಮೆಂಟ್ ಬೇಡ ಅಂತಿದ್ಯಾ ಅಂತ. ಏನದು? ನನಗೆ ಸದ್ಯಕ್ಕೆ ಮದುವೆ ಎಂಗೇಜ್ಮೆಂಟ್ ಏನು ಬೇಡ. ಅದೇ ಯಾಕೆ ಅಂತ? ಯಾಕಂದ್ರೆ ಯಾಕೆ ಅಂತ ಟೈಮ್ ಬಂದಾಗ ಹೇಳ್ತೀನಿ ಡ್ಯಾಡ್. ಅಲ್ಲಿವರೆಗೂ ನನ್ನೇನು ಕೇಳಬೇಡಿ, ಫೋರ್ಸು ಮಾಡಬೇಡಿ ಪ್ಲೀಸ್. ನೋಡು ಶಿಶು, ಇವನನ್ನು ಹೀಗೆ ಬಿಟ್ರೆ ನಮ್ಮ ಮನೆಯಲ್ಲೇ ನಾವು ಯಾರು ಅನ್ನೋ ಹಾಗೆ ಮಾಡ್ಬಿಡ್ತಾನೆ. ಮೊದಲು ಯಾರು ಅಂತ ತಿಳ್ಕೊಬೇಕು, ಆಮೇಲೆ ಒದ್ದು ಹೊರಗಡೆ ಹಾಕಬೇಕು. ಅಲ್ಲಿ ತನಕ ನಮ್ಗೆ ಉಳ್ಕಾಲ ಇಲ್ಲ. ನಾನೀಗ ಅದನ್ನೇ ಮಾಡಕ್ಕೆ ಹೋಗ್ತಾ ಇರೋದು ಅತ್ತೆ. ಅವ್ನು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ನು ಯಾವುದೋ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದು. ಅದೆಲ್ಲಿ ಏನು ಅಂತ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಮೊದಲ ಕೆಲಸ ಮಾಡು. ನೋಡು, ಈ ವಿಷಯ ನಮ್ಮಿಬ್ಬರು ಮಾತ್ರ ಗೊತ್ತಾಗಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅವ್ನಿಗೇನಾದರೂ ಗೊತ್ತಾದರೆ ಅಷ್ಟೇ, ಇನ್ಯಾವುದಾದ್ರೂ ಕಾದ್ರೆ ಮರಿ ಸಾಲ ಶುರು ಮಾಡಿಬಿಡ್ತಾನೆ. ನೀವು ಹುಷಾರಾಗಿ ಮಾತಾಡಬೇಕಾಗಿರೋದು. ಅವನು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡೇ ಇಲ್ಲಿಗೆ ಬಂದಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಹೋಗಿ ವಿಚಾರಿಸಿದ್ರೆ ಎಲ್ಲ ಸತ್ಯನೂ ಗೊತ್ತಾಗತ್ತೆ. ಹುಷಾರು ಕಣೋ, ಹುಷಾರು. ಕರೆಕ್ಟ್ ಅಂಕಲ್. ಆಂಟಿ ಹೇಳಿದಾಗೆ ಟ್ರಾಫಿಕ್ ತುಂಬ ಜಾಸ್ತಿ ಇದೆ, ಹುಷಾರಾಗಿ ಹೋಗಬೇಕು ಅಂಕಲ್. ಯಾವ ಕಡೆ ಹೊರಟಿದ್ದೀರಾ ಅಂಕಲ್? ಜಯನಗರ ಅಲ್ಲ, JP ನಗರ. ಹೌದಾ? ನಾನು ಆ ಕಡೆನೇ ಹೊರಟಿದ್ದೀನಿ. ಬನ್ನಿ, ಡ್ರಾಪ್ ಮಾಡ್ತೀನಿ. ಬೇಡ, ನೀನು ಇವಾಗ ನಾನು ಡ್ರಾಪ್ ಮಾಡಿದ್ರೆ ವಾಪಸ್ ಬರೋವಾಗ ನನಗೆ ತೊಂದರೆ ಆಗತ್ತೆ. ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಅಯ್ಯೋ, ಅದಕ್ಕೆ ಯಾಕೆ ಅಂಕಲ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಿಮ್ಮ ಕೆಲಸ ಮುಗಿಯೋವರೆಗೂ ನಾನೇ ವೆಯ್ಟ್ ಮಾಡ್ತಾ ಇದ್ದು, ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನನ್ನ ಕೆಲಸದ ಮೇಲೆ ಹೋಗ್ತೀನಿ. ಏನೂ ತೊಂದರೆ ಇಲ್ಲ. ಸುಮ್ಮನೆ ತೊಂದರೆ ತಗೋಬೇಡ, ನಾನು ಹೋಗ್ತೀನಿ. ಏನು ಅಂಕಲ್ ಇಷ್ಟೊಂದು ಸಂಕೋಚ ಪಡ್ತಾ ಇದ್ದೀರಾ? ನೀವು ನಿಮ್ಮ ಕಂಪ್ನಿಗೆ ಬೋರ್ಡ್ ಆಫ್ ಡೈರೆಕ್ಟರ್ ಮಾಡ್ತಿದ್ದೀರಾ. ಅಂಥದ್ರಲ್ಲಿ ನಿಮಗೆ ಅಂತ ಇಷ್ಟು ಸಣ್ಣ ಹೆಲ್ಪ್ ಮಾಡಬಾರ್ದ ನಾನು? ಅವನು ಒಬ್ಬನೇ ಹೋಗ್ಬೇಕು ಅಂತಿದ್ದೇನಲ್ಲಪ್ಪ, ಮತ್ತೆ ಯಾಕೆ ಅವನ್ನ ಬಲವಂತ ಮಾಡ್ತೀಯಾ? ಅಲ್ಲ ಆಂಟಿ, ಅವರು ಚಕ್ರಿ ಅವನು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಿದ್ದಾನೆ.
ದಯವಿಟ್ಟು ಅಡ್ಡ ಬರ್ದೇನೆ ಅವ್ನು ಹೋಗೋದಕ್ಕೆ ಬಿಡು. ಓಕೆ, ನಿಮ್ಮಿಷ್ಟ. ಶಶು, ನೀನು ಹೋಗ್ಬಿಟ್ಟು ಬರ. ರಹಸ್ಯ ಭೇದಿಸಲು ಹೊರಟ ಮಾವನಿಗೆ ಅಳಿಯ ಅಡ್ಡಗಾಲು ಹಾಕಿ ನಿಲ್ಲುವನು. ಆದರೂ ಹಾಗೂ ಹೀಗೂ ಅವನಿಂದ ತಪ್ಪಿಸಿಕೊಂಡು ಹೊರಟ ಮಾವನಿಗೆ ಅಲ್ಲಿ ಸಿಗುವ ಮಾಹಿತಿಗೂ ಅಳಿಯ ಕೊಟ್ಟ ಮಾಹಿತಿಗೂ ಯಾವುದೇ ವ್ಯತ್ಯಾಸ ಕಾಣದೆ ಸಪ್ಪೆ ಮೋರೆ ಹಾಕಿಕೊಂಡು ಹಿಂದಿರುಗುವನು. ಈಗಲೂ ಗೆಲುವು ನನ್ನದೇ, ಸೋಲುವ ಅವಕಾಶ ಮತ್ತೆ ನಿಮ್ಮದೇ.